ಪ್ರಕಾರ ಸಚಿವರು ಹೇಳ್ತಾರೆ ಮುಗಿಸ್ಕೊಡ್ತೇವೆ ಅಂತ ಹೇಳಿದಾರೆ. ಅಧ್ಯಕ್ಷರೇ ಸಭಾಧ್ಯಕ್ಷರೇ ಪ್ರಕಾರ 3 ತಿಂಗಳಲ್ಲಿ 7 ಪೂರಕವಾಗಿದೆ ಕೆಲಸ ಮುಗಿಯವರೆಗೆ ಆಮೇಲೆ ಮುಗಿದಲ್ಲಿಗೆ ದೇವಿ ನೀರು ಕೊಡಬೇಕಾಗಿದೆ. ಈಗ ಅದಕ್ಕೆ ಏನ್ ಮಾಡ್ತಾರೆ ಅಂತ ನೀವು ಅವರು ಸೇರಿ ಚರ್ಚೆ ಮಾಡ್ರಿ. ಇಲ್ಲೆಲ್ಲ ಮುಗಿತು. ನಾನು ಪತ್ರ ಬರ್ದೀನಿ ಸರ್ಕಾರಕ್ಕೆ 2 ವರ್ಷಗಳಿಂದ ಔಷಧಿ ಮಾತಾಡ್ತಾ ಇದೀನಿ. ಇಲ್ಲಿವರೆಗೆ 1 ಲೀಟರ್ ನೀರು ಕೊಡಕ್ಕಾಗಿಲ್ಲ ಕುಡಿಯೋಕೆ. ಸಚಿವರು ಸ್ಪಷ್ಟ ಏನಾದರೂ ಒಂದು ಹೇಳ್ಬೇಕಲ್ವ ನಮಗೆ. ನಾನು ಮಂತ್ರಿಗಳೇ ಸಭಾಧ್ಯಕ್ಷ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಅಗ್ರಿಮೆಂಟ್ ಟೈಮ್ ಇದೆ ಸಭಾಧ್ಯಕ್ಷ. ಅದು ಅವ್ರಿಗೂ ಗೊತ್ತು, ಮಾನವರಿಗೂ ಗೊತ್ತು. ಆ ಟೈಮ್ ಅಲ್ಲಿ ನಾವು ಏನ್ ಹೇಳಿದ್ರಿ ಕೇಳಿ. ನಾನು ಒಂದು ಪೂರಕವಾಗಿ ಕೇಳ್ತಾ ಇದ್ದೀನಿ. ನಮ್ಮ ಪಟ್ಟಣಕ್ಕೆ ಕಾರಜಾಯಿಂದ ಲಿಂಗಸ್ಕೂರು ನೀವ್ ಯಾಕ್ರಿ ತಲೆ ಬಿಡ್ರಿ. ನಾನು ಜಗಳ ಮಾಡ್ತಾ ಇದ್ದೀನಿ. ಸಭಾಧ್ಯಕ್ಷ ಹೇಳಿದ್ದೀನಿ ಸಭಾಧ್ಯಕ್ಷ, ಇದನ್ನ ಒಂದು ಮೀಟಿಂಗ್ ಕರೆದು ಮಾಡ್ತೀವಿ, ಕುತ್ಕೊಳ್ರಿ. ಆಯ್ತು, ಒಂದು ಕ್ಲಿಯರ್ ಮಾಡ್ರಿ ಅಧ್ಯಕ್ಷರೇ. ಒಂದು ಮಿನಿಟ್ ಅಧ್ಯಕ್ಷರೇ, ಒಂದು ಕ್ಲಿಯರ್ ಮಾಡ್ರಿ ನನಗ. ಅಂದ್ರೆ ಅವಧಿ ಇದೆ, ಅವಧಿ ಒಳಗೆ ಮುಗಿಸ್ತೀವಿ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವಧಿಯಲ್ಲಿ ಸರ್ ಅವಧಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೇಳಿದ್ದೇವೆ ಅಧ್ಯಕ್ಷರೇ, ನಾನು ಏನ್ ಕೇಳಕತ್ತೀನಿ ಅದು ಅರ್ಥ ಮಾಡ್ಕೊಡ್ರಿ. ನಾನು ಮಾತಾಡೋ ಇಂಟ್ರೆಸ್ಟ್ ನನಗಿಲ್ಲ. ಸಮಸ್ಯೆ ಬಗೆಹರಿಸಬೇಕಾಗಿದೆ. ಶಾಶ್ವತ ಕುಡಿಯ ನೀರು ಮೀಟಿಂಗ್ ಕರಿ ಬೆಂಗಳೂರಲ್ಲಿ. ಒಂದು ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಮುದಗಲ್ ಪಟ್ಟಣಕ್ಕೆ ಸಚಿವರೇ ಒಂದು ರಿಕ್ವೆಸ್ಟ್. ಮುದಗಲ್ ಪಟ್ಟಣಕ್ಕೆ ಶಾಶ್ವತ ಕುಡಿಯ ನೀರು ಯೋಜನೆಗಾಗಿ ಯೋಜನೆ ಯಾವತ್ತು ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥ ಒಂದು ಸ್ಪಷ್ಟಪಡಿಸ್ರಿ. ಆಮೇಲೆ ಲಿಂಗಸೂರು ಮತ್ತು ಹಟ್ಟಿಗೆ ಏನು ಜೆಜೆಎಂ ವರ್ಕ್ ಇವತ್ತೇನು ಅಮೃತ ಯೋಜನೆ ನಡೀತದವ, ಆ ವರ್ಕ್ ಮುಗಿಯ ಕಂಪ್ಲೀಟ್ ಆಗೋವರೆಗೂ ದಿನಾಲು ಏನು ಟ್ಯಾಂಕರ್ ಮುಖಾಂತರ ನೀರು ಸಪ್ಲೈ ಮಾಡ್ತೀರಾ ಅದೊಂದು ಸ್ಪಷ್ಟಪಡಿಸ್ರಿ. ನಾನು ಮತ್ತೆ ದಿನಾಲಂತೂ ನೀರು ಬೇಕಲ್ಲ ಕುಡಿಯೋಕೆ ಜನರಿಗೆ. ಏನು ನನ್ನ ಮನವಿ. ಸಭಾಧ್ಯಕ್ಷರೇ, ಮಾನ್ಯ ಶಾಸಕರುಗಳಿಗೂ ಗೊತ್ತು ಯಾಕೆ ಅವರು ಈ ತರ ಇದ್ರ ಬಗ್ಗೆ ಮುದುಗಲ್ ಪಟ್ಟ ಬಿಟ್ಟು ಇನ್ನೆರಡು ಪಟ್ಟದ್ದು ಅಗ್ರಿಮೆಂಟೇ ಇನ್ನೂ ಟೈಮ್ ಇದೆ ಸಭಾಧ್ಯಕ್ಷರೇ. ಯಾರಾದ್ರೂ 2 ವರ್ಷ 1 ವರ್ಷ ಟೈಮ್ ಕೊಟ್ಬಿಟ್ಟು ಮ್ಯಾಜಿಕ್ ಮಾಡಕ್ಕಾಗಲ್ಲ ಸಭಾಧ್ಯಕ್ಷರೇ. ಅವ್ರಿಗೂ ಗೊತ್ತು ಅದು ಇನ್ನೂ 7 ತಿಂಗಳ ಟೈಮ್ ಇದೆ. ಆ ಟೈಮ್ ಒಳಗಡೆ ಮಾಡ್ತೀವಿ. 2 ಪಟ್ಟ ಮುದುಗಲ್ ಪಟ್ಟಕ್ಕೆ ಸಭಾಧ್ಯಕ್ಷ ಅಷ್ಟೇ ನಾನು ಕೇಳೋದು ಅದನ್ನ ಸ್ಪಷ್ಟವಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಮುದುಗಲ್ ಪಟ್ಟಣದ ಬಗ್ಗೆ ನೀರಿನ ಸಮಸ್ಯೆ ಬಗ್ಗೆ ನನಗೆ ಅರಿವಿದೆ. ನಿಮ್ಮನ್ನೂ ಜೊತೆ ಕರ್ಕೊಂಡೋಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಆ ದುಡ್ಡು ಯಾವ ತರ ಎಲ್ಲಿಂದ ತರೋದು ಅಂತ ಕೇಳಿ ಆ ಹಣವನ್ನ ಒದಗಿಸಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀನಿ.